ಇವತ್ತು ನಮ್ಮ ಪಾಡ್ಕಾಸ್ಟ್ ಸೀರೀಸ್ನ 3ನೇ ಎಪಿಸೋಡು. ಇವತ್ತು ನಾನು ಅರುಣಾ ಅವರ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಮನೆಯಲ್ಲೇ ಇದ್ಕೊಂಡು ಸಾವಿರಾರು ರೂಪಾಯಿನ ಹೇಗೆ ಸಂಪಾದನೆ ಮಾಡ್ಬೋದು, ಪ್ಯಾಷನ್ ಮತ್ತು ಹಾರ್ಡ್ ವರ್ಕ್ ಮಾಡೋ ಅಂಥ ಛಲ ಇದ್ದರೆ ಸಾಕು, ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ಇವತ್ತು ನಾವೆಲ್ಲ ತಿಳ್ಕೊಳ್ಳೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಾಡ್ಕಾಸ್ಟ್ ಸೀರೀಸ್ನ ಇವತ್ತಿನ ಎಪಿಸೋಡ್ಗೆ ಅರುಣಾ ಅವರು ಬಂದಿದ್ದಾರೆ. ಅವರ ಪರಿಚಯನ ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಅರುಣಾ ಮ್ಯಾಮ್, ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ. ನನ್ನ ಹೆಸರು ಅರುಣಾ ಅಂತ. ನನ್ನ ಚೈಲ್ಡ್ಹುಡ್ ಡೇಸ್ ಅಂದರೆ ಎಲ್ಲರ ಥರದ್ದೇ. ನನ್ನ ಚೈಲ್ಡ್ಹುಡ್ ತುಂಬಾ ಖುಷಿಯಾಗಿ ತುಂಬಾ ಚೆನ್ನಾಗಿತ್ತು. ಯಾವ ಊರಲ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು? ಸ್ಕೂಲ್ ನಮ್ದೆಲ್ಲ ಮೈಸೂರು ಹತ್ರ ನಂಜನಗೂಡು ಅಂತ ಒಂದು ಟೌನು. ನಾವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಕೂಡ ಅಲ್ಲೇನೆ. ಓಕೆ, ಈ ಕಡೆ ಶಿವಮೊಗ್ಗಕ್ಕೆ ಬಂದಿದ್ದು ಯಾವಾಗ? ಅಂದ್ರೆ ಮ್ಯಾರೇಜ್ ಬಿಫೋರ್, ಆಫ್ಟರ್ ಮ್ಯಾರೇಜ್ ಮದ್ವೆ ಆದ್ಮೇಲೆ ನಾವಿಲ್ಲಿ. ಹಸ್ಬೆಂಡ್ ಊರು ಶಿವಮೊಗ್ಗ. ಸರ್ ವರ್ಕ್ ಮಾಡೋದು ಇಲ್ಲೇ? ಇಲ್ಲ. ಓಕೆ. ನಿಮ್ಮ ಈ ಪ್ಯಾಷನ್ ಯಾವಾಗ ಸ್ಟಾರ್ಟ್ ಆಯ್ತು? ಬೇಕಿಂಗ್ದು ಎಲ್ಲ ಇದಕ್ಕೂ ಮುಂಚೆ ಏನಾದ್ರು ಬೇರೆ ಜಾಬ್ ಮಾಡ್ತಾ ಇದ್ರಾ? ಇಲ್ಲ, ನಾನು ಹೌಸ್ ವೈಫೇನೆ. ಮತ್ತೆ ನನಗೆ ಬೇಕಿಂಗ್ ಅನ್ನೋ ತುಂಬಾ ಇಂಟ್ರೆಸ್ಟ್ ಇತ್ತು. ಹೀಗೆ ಸಣ್ಣ ಪುಟ್ಟದೇನೋ ಮನೇಲಿ ಮಾಡ್ಕೊಂತಾ ಇದ್ದೆ. ಮಕ್ಳ ಬರ್ಡೇಗೆಲ್ಲ ನಾನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತಾ ಇದ್ದೆ. ಆಮೇಲೆ ಒಂದಿನ ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನೇ ಯಾಕೆ ನೀನು ತಗೊಂಡ್ ಮಾಡ್ಬಾರ್ದು, ಆ ಟೇಸ್ಟ್ ಎಲ್ಲ ನೀನು ಮನೇಲಿರೋ ಥಿಂಗ್ಸ್ ಎಲ್ಲ ಇಟ್ಕೊಂಡ್ ಮಾಡ್ಬೇಕಾದ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಹಂಗಂತ ಹೇಳಿ ಆ ಥರ ಎಲ್ಲ ಹೇಳಿ ಎನ್ಕರೇಜ್ ಮಾಡಿದ್ಮೇಲೆ ಸರಿ ಏನೋ ಒಂದು ಮಾಡೋಣ ಅಂತ ಹೇಳಿ ಜಸ್ಟ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ಸುಮಾರು ಜನ ಗೊತ್ತಾಗಿದೆ. ಈಗ ಓಕೆ, ಚೆನ್ನಾಗಿ ನಡೀತಾ ಇದೆ. ಎಷ್ಟು ವರ್ಷ ಆಯ್ತು ನೀವು ಇದನ್ನ ಸ್ಟಾರ್ಟ್ ಮಾಡಿ? ಈಗ 4 years ಆಯ್ತು. ಓಕೆ. ಇನಿಷಿಯಲ್ ಏನಾದ್ರು ಇನ್ವೆಸ್ಟ್ಮೆಂಟ್ ಆಯ್ತಾ ಇದಕ್ಕೆ, ಅಥವಾ ನಿಮ್ಮ ಆಲ್ರೆಡಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತಾ? ಇಲ್ಲ, ಸ್ಮಾಲ್ ಇನ್ವೆಸ್ಟ್ಮೆಂಟೇ. ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು ನಾನು. ಆದ್ರೆ ಟ್ರೆಂಡ್ ಚೇಂಜ್ ಆಗ್ತಿದ್ದಂಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಎಕ್ವಿಪ್ಮೆಂಟ್ಸ್ ಅಂತ ಮೊದಲೇ ಏನು ನಾನು ಬೇಕಿಂಗಿಗೆ ಅಂತ ತಗೊಂಡಿಲ್ಲ. ನಾನು ಒಂದೊಂದೇ ಕಲಿತಾ ಯಾವ್ದು ನನಗೆ ಬೇಸಿಕ್ ನೀಡ್ ಇದೆ, ನನಗೆ ಬೇಕೇ ಬೇಕು ಇಂಥ ವಸ್ತುಗಳೆಲ್ಲ ಅಂತ ಅನ್ಸಕ್ ಶುರು ಆಗುತ್ತಾ ಅಂತದನ್ನ ನಾನು ತಗೊಳ್ತಾ ಇದ್ದೆ. ಬೇಕಿಂಗ್ ನ ನೀವಾಗೆ ಕಲ್ತ್ರಾ ಅಥವಾ ಯಾರಿಂದಾದ್ರೂ ಕಲ್ತ್ಕೊಂಡ್ರಾ? ಇಲ್ಲ, ನಾನೇ ನನ್ನ ಇಂಟ್ರೆಸ್ಟ್ ಅಲ್ಲಿ ನಾನು ಕಲ್ತ್ಕೊಂಡಿದ್ದು. ಲೇಟೆಸ್ಟ್ ಏನೇನೋ ಬರ್ತಿರುತ್ತಲ್ಲ ಟ್ರೆಂಡ್ಸ್, ರಸ್ಮಲೈ ಕೇಕ್, ಆ ಟೈಪ್ ಎಲ್ಲ ಮಾಡ್ತಿರ್ತೀರಾ? ನೀವೇ ನೋಡಿ ಕಲಿಯೋದಾ? ಹೌದೌದು, ನಾನು ನಂದೇ ಓನ್ ರೆಸಿಪಿ ಅವಲ್ಲ. ಮತ್ತೆ ಯಾರ್ದನ್ನು ಕಾಪಿ ಮಾಡಿದ್ರೆ ನನಗದು ನಾನು ಮಾಡಿದ್ರೆ ನಂಗೆ ಅದು ಟೇಸ್ಟ್ ನನಗೆ ಅಷ್ಟು ಕಂಫರ್ಟ್ ಆಗಲ್ಲ. ನನಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನ ಆ ರೆಸಿಪಿನ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಈಗ ನಿಮ್ಮ ಇನ್ಕಮ್, ಮಂತ್ಲಿ ಇನ್ಕಮ್ ಯಾವ ರೇಂಜ್ ಅಲ್ಲಿ ಬರುತ್ತೆ? ಇದು ನಾನು ಇನ್ನ ಇಂಟ್ರೆಸ್ಟೆಡ್ ಆಗಿ ಕೊಟ್ಕೊಂಡು ಮಾಡ್ಕೊಂತ ಹೋದ್ರೆ ಖಂಡಿತ ಒಂದ್ ಮನೇನ ಮ್ಯಾನೇಜ್ ಮಾಡ್ಬೋದು. ಅಲ್ಲಿ ತನಕನೂ ನಾವು ತಗೊಳ್ಬಹುದು. ಬಟ್ ನಾನು ಒಂದು ಟೈಮ್ ಪಾಸಿಗೆ ಅಥವಾ ಹಾಬಿ, ಪ್ಯಾಷನ್, ನಾನು ಯಾವ್ದನ್ನು ಮರಿಬಾರ್ದು. ನನ್ನಿಂದ ಆಗಿದ್ ಬೆಸ್ಟ್ ಕ್ವಾಲಿಟಿ ಕೊಡ್ಬೇಕು ಅನ್ನೋದ್ರಲ್ಲಿ ಇದೀನಿ. ಮಕ್ಳನ್ನ ಮತ್ತೆ ಇದು ಬಿಸ್ನೆಸ್ ನ, ಮನೆನ ಎಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಖಂಡಿತ. ಅಂದ್ರೆ ಇದು ನಾನು ಇಷ್ಟಪಟ್ಟು ಮಾಡೋ ಅಂತ ಕೆಲಸ. ಹಾಗಾಗಿ ಎಲ್ಲದ್ರ ಮಧ್ಯ ನಾನು ಇದನ್ನು ಕೂಡ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್? ಅಯ್ಯೋ, 100% ಸಪೋರ್ಟ್ ಇದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ನೀವು ಡೆಲಿವರಿಗೆ ಎಲ್ಲ ಒಬ್ರೆ ಎಲ್ಲ ಕಡೆ ಹೋಗಿ ಡೆಲಿವರಿ ಎಲ್ಲ ಕೊಡ್ತೀರಾ? ಹೌದು, ನಾನು ಹತ್ರದೆಲ್ಲ ನಾನು ಮಾಡ್ಕೊಡ್ತೀನಿ. ಸ್ವಲ್ಪ ಏನಾದ್ರು ದೂರ ಇದ್ರೆ ನಾನು ಯಾರಿಗಾದ್ರ ಹತ್ರನೂ ಕಳಿಸ್ಕೊಡ್ತೀನಿ, ಆ ರೀತಿ. ಓಕೆ. ಯಾರಾದ್ರೂ ಈ ರೀತಿ ಮನೆಯಲ್ಲಿ ಇದ್ಕೊಂಡು ಅವ್ರಿಗೂ ಬೇಕಿಂಗ್ ಅಂದ್ರೆ ಇಂಟ್ರೆಸ್ಟ್ ಇರೋರ್ಗೆ ನೀವು ಏನ್ ಅಡ್ವೈಸ್ ಕೊಡಕ್ ಇಷ್ಟಪಡ್ತೀರಾ? ಖಂಡಿತ ಸ್ಟಾರ್ಟ್ಅಪ್ ಮಾಡಿ. ಫಸ್ಟ್ ಒಂದು ಸ್ಟಾರ್ಟ್ಅಪ್ ಬೇಕು ಅಷ್ಟೇ ನಮಗೆ. ನಮ್ಮ ಟೇಸ್ಟ್, ನಮ್ಮ ಕ್ವಾಲಿಟಿ ಎಲ್ಲ ಇಷ್ಟ ಆದ್ರೆ ಎಲ್ಲಿಂದ ಬೇಕಾದ್ರೂ ಹುಡ್ಕೊಂಡ್ಬಂದು ತಗೊಳ್ತಾರೆ. ಬೇಕಿಂಗ್ ಅಂತಾನೆ ಹೇಳಲ್ಲ, ಯಾವ್ದಾದ್ರು ಹೆಣ್ಮಕ್ಳು ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಅಂತ ಅವರಿಂದ ಏನು ಕಲೆ ಇರ್ಬೋದು, ಇನ್ನೊಂದು ಏನೋ ಇರ್ಬೋದು, ಬಟ್ ಒಂದ್ ಸ್ಟಾರ್ಟ್ ಮಾಡೋದು ಯಾವತ್ತೂ ಒಳ್ಳೇದು. ಹೌದು, ಇಂಟ್ರೆಸ್ಟ್ ಇದ್ರೆ ಅದೊಂಥರ ಅದ್ರಲ್ಲಿ ನಾವು ಮಾಡೋ ಕೆಲ್ಸದಲ್ಲೂ ಕಾಣುತ್ತದು. ನೀವು ಫಾರ್ ಎಕ್ಸಾಂಪಲ್ ನಾನು ಮ್ಯಾಮ್ ಕೇಕ್ ನ ಟೇಸ್ಟ್ ಮಾಡಿದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಓವರ್ ಸ್ವೀಟ್ ಇರಲ್ಲ. ಟೇಸ್ಟ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು 100% ಬೇಕರಿಯಿಂದ ತಂದಿರೋದಲ್ಲ, ಮನೇಲೆ ಮಾಡಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿ ಆಗಿರ್ಬೋದು, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಇಂಗ್ರೀಡಿಯೆಂಟ್ಸ್ ಅಂತೂ ನಾನು ಯಾವ್ದನ್ನು ಕಾಂಪ್ರಮೈಸ್ ಆಗೋದೇ ಇಲ್ಲ ಮ್ಯಾಮ್. ಅದ್ ನನಗೆ ಮೊದ್ಲಿಂದನೂ ಅಂದ್ರೆ ಇವಾಗ ನನಗೆ ಕೊಟ್ರು ಅದ್ ನನ್ಗೆ ಈಸಿಯಾಗಿ ತಿನ್ನಕ್ಕಾಗ್ಬೇಕು. ಅದ್ರಲ್ಲಿ ಏನ್ ಹಾಕಿದಾರೋ ಅನ್ನೋ ಅನುಮಾನ ಇರಬಾರ್ದು. ಆ ರೀತಿ ಇದ್ರೆ ಮಾತ್ರ ನಾನು ಕಸ್ಟಮರಿಗೂ ಕೊಡಕ್ ನಾನು ಇಷ್ಟಪಡ್ತೀನಿ.
ಯಾವ್ಯಾವ ಟೈಪ್ ಕೇಕ್ಸ್ ಮಾಡ್ತೀರಾ ಮ್ಯಾಮ್? ಮೋರ್ ದೆನ್ 25 ವೆರೈಟೀಸ್ ಮಾಡ್ತೀನಿ ಮ್ಯಾಮ್. ಈಗ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ಸ್ವಲ್ಪ ನ್ಯಾಚುರಲ್ ಫ್ಲೇವರ್ಸ್ ನನ್ನ ಹತ್ರ ಇಷ್ಟಪಡ್ತಾರೆ. ರಸಮಲೈ ಇರ್ಬೋದು, ಟೆಂಡರ್ ಕೊಕೊನಟ್ ಇರ್ಬೋದು, ಮತ್ತೆ ಸೀಸನಲ್ ಫ್ರೂಟ್. ಈಗ ಮ್ಯಾಂಗೋ ಇದ್ದಾಗ ಮ್ಯಾಂಗೋ ಫ್ರೂಟ್, ಮ್ಯಾಂಗೋ ಸೀಸನ್ ಅಲ್ಲಿ ಈಗ ಸೀತಾಫಲ ಸಿಗ್ತಾ ಇದೆ, ಸೀತಾಫಲ ಅದ್ರದ್ದು ಕೇಕ್ ಮಾಡ್ತೀನಿ. ಎನಿ ಫ್ರೂಟ್ಸ್ ಸೀಸನ್ ಅಲ್ಲಿ ಅದ್ರದ್ದೇ ನ್ಯಾಚುರಲ್ ಫ್ಲೇವರ್ಸ್ ನಾನು ಹೆಚ್ಚು ಇಷ್ಟಪಡ್ತೀನಿ. ಮತ್ತೆ ಅದ್ರಲ್ಲಿ ಯಾವುದೇ ನ್ಯಾಚುರಲ್ ಫ್ಲೇವರಿಂಗಿಗೋಸ್ಕರ ಅದ್ರದ್ದೇ ಒಂದು ಎಸೆನ್ಸ್ ನಾನು ಯಾವ್ದಕ್ಕೂ ಯೂಸ್ ಮಾಡಲ್ಲ. ಮ್ಯಾಂಗೋ ಕೇಕಿಗೆ ಮ್ಯಾಂಗೋ ಎಸೆನ್ಸ್ ಹಾಕೋದು, ಇಲ್ಲ ರಸಮಲೈ ಕೇಕಿಗೆ ಏಲಕ್ಕಿ ಎಸೆನ್ಸ್ ಹಾಕೋದು, ಆ ರೀತಿ ಯಾವುದು ಮಾಡಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇಂದ ಅದಕ್ಕೊಂದು ಫ್ಲೇವರ್ ಬರಬೇಕು, ಅದೊಂದು ಟೆಕ್ಸ್ಚರ್ ಬರಬೇಕು, ಅದು ಅದರಿಂದನೇ ಟೇಸ್ಟ್ ಬರಬೇಕು, ಆ ರೀತಿ. ಆಮೇಲೆ ರಸಮಲೈ ಕೇಕ್ಗೂ ಕೂಡ ನೀವೇ ಮನೇಲಿ ರಸಮಲೈ ಮಾಡಿ ಮಾಡ್ತೀರಾ? ಅಂಗಡಿಯಿಂದ ಎಲ್ಲ ತಗೊಂಡ್ ಬಂದು ಎಲ್ಲ ಡೆಕೋರೇಟ್ ಮಾಡ್ತಾರೆ? ಏನು ಮಾಡಲ್ಲ ನೀವು? ಖಂಡಿತ ಆತರ ಮಾಡಲ್ಲ. ಆತರ ಮಾಡಿದ್ರೆ ಟೇಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮ್ಯಾಮ್. ರಸಮಲೈ ಫ್ರೆಶ್ ಫೀಲ್ ಆಗ್ಬೇಕು ರಸಮಲೈ ಕೇಕ್ ಅಲ್ಲಿ. ಮೇನ್ ಫ್ರೆಶ್ ಫೀಲ್ ಆಗ್ಬೇಕಂದ್ರೆ ಫ್ರೆಶ್ ಆಗಿ ಮಾಡಿ ಹಾಕೋದು ಚೆನ್ನಾಗಿರುತ್ತೆ. ನಿಮ್ಮ ಕೇಕ್ಸ್ ಅಲ್ಲಿ ತುಂಬಾ ಮೋಸ್ಟ್ ಡಿಮಾಂಡ್ ಬರೋದು ಯಾವ ಟಾಪ್ 3 ಕೇಕ್ಸ್ ಅಂದ್ರೆ ಯಾವ್ದು? ಫಸ್ಟ್ ರಸಮಲೈ ಕೇಕ್ ತುಂಬಾ ಇಷ್ಟ ಪಡ್ತಾರೆ. ಒಂದ್ಸರಿ ರಸಮಲೈ ಕೇಕ್ ಟೇಸ್ಟ್ ಮಾಡ್ಬಿಟ್ರೆ ಹಿಂದಕ್ಕೆ ಹೋಗೋದೇ ಇಲ್ಲ. ಪದೇ ಅದನ್ನೇ ಹೇಳ್ತಾ ಇರ್ತಾರೆ. ನಾನು ಬೇರೆದು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಂದ್ರೆ ಸೀಸನಲ್ ಫ್ರೂಟ್, ಎನಿ ಸೀಸನಲ್ ಫ್ರೂಟ್ ಆಯಾ ಸೀಸನ್ ತಕ್ಕಂಗೆ ಕೇಳ್ತಾ ಇರ್ತಾರೆ. ಟೆಂಡರ್ ಕೊಕೊನಟ್ ಎನಿ ಟೈಮ್ ಇರುತ್ತೆ ನಮ್ಗೆ. ಟೆಂಡರ್ ಕೊಕೊನಟ್ ಸುಮಾರು ಹೋಗ್ತಾ ಇರುತ್ತೆ. ಮ್ಯಾಮ್ ಪೇಸ್ಟ್ರೀಸ್ ಬಿಟ್ಟು ಬೇರೆ ಪ್ಲೇನ್ ಕೇಕ್ಸ್ ಅದೆಲ್ಲ ಸಿಗುತ್ತಾ ನಿಮ್ ಬಳಿ? ಹೌದು ಮ್ಯಾಮ್, ಪ್ಲೇನ್ ಕೇಕ್ಸ್, ಟೀ ಕೇಕ್ಸ್, ಮಾರ್ಬಲ್ ಕೇಕ್ ಇದೆಲ್ಲ ಸಿಗುತ್ತೆ. ಅದನ್ನ ಬಿಟ್ಟು ಸ್ವಲ್ಪ ಬ್ರೌನೀಸು ಎಲ್ಲ ಸಿಗುತ್ತೆ. ಓಕೆ. ನೋ ಮೈದಾ ನೋ ಶುಗರು ಸಿಗುತ್ತೆ ಬ್ರೌನೀಸ್ ಅಲ್ಲಿ. ಬ್ರೌನೀಸ್ ಅಲ್ಲೇ 3-4 ವೆರೈಟೀಸ್ ಮಾಡ್ತಿದ್ದೀನಿ. ರಾಗಿ ಬ್ರೌನಿ, ವೀಟ್ ಫ್ಲೋರ್, ಮತ್ತೆ ವಾಲ್ನಟ್ ಬ್ರೌನೀಸ್, ಡಬಲ್ ಚಾಕ್ಲೇಟ್, ಇದೆಲ್ಲ ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇದೆ. ಈಗೆಲ್ಲ ಎಷ್ಟೋ ಜನ ಹೆಲ್ತ್ ಕಾನ್ಶಿಯಸ್, ಶುಗರ್ ಮೈದಾ ಇರೋದು ತಿನ್ನೋದಿಲ್ಲ. ಶುಗರ್ ಸಬ್ಸ್ಟಿಟ್ಯೂಟ್ ಏನ್ ಯೂಸ್ ಮಾಡ್ತೀರಾ ಮ್ಯಾಮ್? ಸ್ವೀಟ್ನೆಸ್ ಬ್ರೌನ್ ಶುಗರ್ ಯೂಸ್ ಮಾಡ್ತೀನಿ. ಬ್ರೌನ್ ಶುಗರ್, ಮೈದಾಗೆ ವೀಟ್ ಫ್ಲೋರ್, ರಾಗಿ ಫ್ಲೋರ್ ಯಾವ್ದು ಕೇಳ್ತಾರ ಅದಕ್ಕೂ ಡಿಮಾಂಡ್ ಬರ್ತಿರುತ್ತಾ? ಹಾ ಮ್ಯಾಮ್, ಅದನ್ನು ಹೆಲ್ತ್ ಕಾನ್ಶಿಯಸ್ ಇರೋರು ಅದನ್ನು ಕೇಳ್ತಾರೆ. ಟೇಸ್ಟ್ ಅದನ್ನು ಚೆನ್ನಾಗಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಮ್ಯಾಮ್. ಅನ್ಕೊಳ್ತಾರೆ ಅಷ್ಟೇ ಇದು ರಾಗಿ ಹೇಗಿರುತ್ತೋ ಏನೋ ಅಂತ, ಆದ್ರೆ ಅದನ್ನ ಇಷ್ಟಪಡೋರು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ರಾಗಿ ವಿತ್ ಚಾಕ್ಲೇಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿರುತ್ತೆ, ಕಲರ್ ಮ್ಯಾಚ್ ಆಗುತ್ತೆ. ಹಾಗೆ ರಾಗಿಗೆ ಅದ್ರದ್ದೇ ಅದೇನು ಎಕ್ಸ್ಟ್ರಾ ಟೇಸ್ಟ್ ಏನ್ ಇರೋದಿಲ್ವಲ್ಲ, ನಮ್ಗೆ ಕೇಕ್ ಅಲ್ಲಿ ಚೆನ್ನಾಗ್ ಅನ್ಸುತ್ತೆ ಮ್ಯಾಮ್. ಚೆನ್ನಾಗಿರುತ್ತೆ ಅದು ಕೂಡ. ಮ್ಯಾಮ್ ನಿಮ್ದು ಸ್ಪೆಷಾಲಿಟಿ, ನಿಮ್ ಯುನೀಕ್ನೆಸ್ ಏನು ನಿಮ್ ಕೇಕ್ ಇಷ್ಟು ಟೇಸ್ಟಿ ಆಗಿರೋದಕ್ಕೆ? ಮ್ಯಾಮ್ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ನಾನು ಬಳಸ್ತೀನಿ. ಯಾವುದೇ ರೀತಿಯ ಕೇಕ್ ಇಂಪ್ರೂವರ್, ಕೇಕ್ ಜೆಲ್ ಅಥವಾ ಪ್ರಿಸರ್ವೇಟಿವ್ಸ್, ಇನ್ನೊಂದ್ 2 ದಿನ ಕೇಕ್ ಬಾಳಿಕೆ ಬರ್ಲಿ ಅನ್ನೋ ತರ ಪ್ರಿಸರ್ವೇಟಿವ್ಸ್ ಆ ಥರದ್ದೆಲ್ಲ ನಾನು ಏನು ಯೂಸ್ ಮಾಡಲ್ಲ. ಮತ್ತೆ ಅವತ್ತಿಂದ ಆರ್ಡರ್ಸ್ ಏನಿರುತ್ತೆ ಅಷ್ಟು ಮಾತ್ರನೇ ನಾನು ಬೇಕ್ ಮಾಡೋದು. ಇವತ್ತು ನಾನು ಬೇಕ್ ಮಾಡಿ ಇಟ್ಕೊಂಡು ಅದು ನಾಳಿದ್ದು ಆ ಥರ ನಾನು ಸೇಲ್ ಮಾಡಲ್ಲ. ನನ್ನ ಕೇಕ್ ಫ್ರೆಶ್ ಇರುತ್ತೆ. ನಂದೇನು ಆರ್ಡರ್ಸ್ ಇರುತ್ತೆ ಅದಷ್ಟು ಮಾತ್ರ ನಾನು ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಹೋಮ್ ಡೆಲಿವರಿಗೆ ನಿಮ್ದು ಬೇಸಿಕ್ ಎಷ್ಟುಗಿಂತ ಜಾಸ್ತಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವೇ ಡೆಲಿವರಿ ಕೊಡ್ತೀರಾ? ಬೇರೆ ಯಾವ ಆರ್ಡರ್ಸ್ಗೆಲ್ಲ ಅವರೇ ಬಂದು ಪಿಕ್ ಮಾಡ್ಕೋಬೇಕು? ಸ್ವಲ್ಪ ಮ್ಯಾಕ್ಸಿಮಮ್ ಅಮೌಂಟ್ ನಮಗೆ ಕೆಜಿಸ್ ಇದ್ರೆ ಖಂಡಿತ ನಾವು ಹೋಮ್ ಡೆಲಿವರಿನೇ ಮಾಡ್ಕೊಡ್ತೀವಿ. ಒಂದು 1/2 kg ಆ ಥರ ಎಲ್ಲ ಇದ್ರೆ ಅವರೇ ಬರ್ಬೇಕಾಗತ್ತೆ. ಇಲ್ಲಾಂದ್ರೆ ಅವರು ಇನ್ನ ಹೊಸ ಕಸ್ಟಮರ್ ನಮ್ದು ಟೇಸ್ಟ್ ನೋಡ್ಬೇಕಂತ ಅಂದ್ರೂ ನಿಯರ್ ಬೈ ಎಲ್ಲಾದ್ರೂ ಇದ್ರೆ ಬಂದು ಕೊಡ್ತೀವಿ, ಪಿಕ್ ಮಾಡ್ಕೊಳ್ಬೇಕು ಅವರೇ. ಮ್ಯಾಮ್ದು ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡಕ್ಕೆ ವಾಟ್ಸ್ಆಪ್ ನಂಬರು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅದರಿಂದ ನೋಡಿ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಅವ್ರ ಹತ್ರ ಯಾವ್ಯಾವ ತರ ಕೇಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅವರು ತುಂಬಾ ಕೇಕ್ಸ್ದು ವಿಡಿಯೋಸ್ ಎಲ್ಲ ಹಾಕಿದ್ದಾರೆ. ಅದನ್ನ ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ್ಯಾವ ತರ ಕೇಕ್ಸ್ ಮಾಡ್ತಾರೆ ಅಂತ. ಕೆಲವು ಮಕ್ಕಳಿಗೆಲ್ಲ ಥೀಮ್ಡ್ ಕೇಕ್ಸ್ ಮಾಡ್ತಾರಲ್ಲ ಮ್ಯಾಮ್? ಹೌದು ಮ್ಯಾಮ್, ಫಾಂಡೆಂಟ್ ಕೇಕ್ಸ್. ಫಾಂಡೆಂಟ್ ಮಾಡ್ತೀನಿ. ಥೀಮ್ ಅವ್ರು ಯಾವ ಥೀಮ್ ಕೇಳಿದ್ರು ಫಾಂಡೆಂಟ್ ಅಲ್ದಲೆ ನಾನ್ ಎಡಿಬಲ್ ಆಗಿ, ನಮಗೆ ಕೆಲವ್ರು ಫಾಂಡೆಂಟ್ ಇಷ್ಟಪಡಲ್ಲ, ನಾನ್ ಎಡಿಬಲ್ ಇದ್ರೂ ಪರವಾಗಿಲ್ಲ ನಮಗೆ ಅದು ಮಾಡ್ಕೊಡಿ, ಜಸ್ಟ್ ಸೆಲೆಬ್ರೇಷನ್ ಆದ್ಮೇಲೆ ನಾವು ಅದನ್ನ ತೆಗಿತೀವಿ ಅನ್ನೋ ತರನು ಕೇಳ್ತಾರೆ. ಅದೆಲ್ಲ ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿ ಬರುತ್ತೆ ಮ್ಯಾಮ್. ಆ ತರದೆಲ್ಲ ಕೂಡ ನಾನು ಮಾಡ್ಕೊಡ್ತೀನಿ. ಅವ್ರಿಗೆ ಯಾವ್ದು ರಿಕ್ವೆಸ್ಟ್ ಮಾಡ್ತಾರೋ ನಾನು ಅದನ್ನ ಮಾಡ್ಕೊಡ್ತೀನಿ. ಆಮೇಲೆ ಅವ್ರಿಗೆ ಕೇಕ್ ಬೇಕಂದ್ರೆ ಎಷ್ಟು ದಿನ ಮುಂಚೆ ಆರ್ಡರ್ ಪ್ಲೇಸ್? ಅಟ್ಲೀಸ್ಟ್ 1 day ಬಿಫೋರ್ ಮಾಡಬೇಕು. ಇನ್ ಕೇಸ್ ಎಮರ್ಜೆನ್ಸಿ ಏನೋ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಸಂಜೆ ಬೇಕಂದ್ರೆ ಬೆಳಗ್ಗೆ ಏನಾದ್ರು ಹೇಳಿರ್ಬೇಕು. ನಮಗೆ ಏನಂದ್ರೆ ಒಂದು ಆರ್ಡರ್ ಬಂದ್ಮೇಲೆ ಅವರಿಗೋಸ್ಕರನೇ ಮಾಡೋದೇ ಆಗಿರೋದ್ರಿಂದ ಫ್ರೆಶ್ ಆಗಿ ಇರತ್ತೆ. ಬಿಫೋರೇ ನಾವು ಬೇಸ್ ಎಲ್ಲ ಮಾಡಿ ಇಟ್ಕೊಂಡು ಒಂದು ಆರ್ಡರ್ ಬಂದ ತಕ್ಷಣ ಅದನ್ನ ಜಸ್ಟ್ ಕ್ರೀಮ್ ಮಾಡಿ ಕೊಡೋದು ಆ ರೀತಿ ಇರಲ್ಲ. ಕ್ರೀಮ್ ಕೂಡ ನಮ್ದು ತುಂಬಾ ಕ್ವಾಲಿಟಿನೇ ಇರುತ್ತೆ. ಮತ್ತೆ ಕ್ರೀಮ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇರುತ್ತೆ ನಮ್ದು, ತುಂಬಾ ಕ್ರೀಮಿ ಅನ್ಸುತ್ತೆ. ಬೇರೆ ಕಡೆ ಎಲ್ಲ ಬೇಕರೀಸ್ ಅಲ್ಲೆಲ್ಲ ಕೇಕ್ ಕಡಿಮೆ ಇರುತ್ತೆ, ಕ್ರೀಮ್ ಜಾಸ್ತಿ. ಹೌದೌದು.
ತಿನ್ನಕ್ಕೆ ಆಗೋದಿಲ್ಲ, ಒಂದ್ ಅರ್ಧ ಪೀಸ್ ತಿನ್ನಕ್ಕೂ ಆಗೋದಿಲ್ಲ, ಅಷ್ಟು ಸ್ವೀಟ್ ಅನ್ಸ್ಬಿಡುತ್ತೆ ತಿನ್ನಕ್ಕೆ. ನಿಮ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ನಾನ್ ಮ್ಯಾಮ್ದು ರೆಡ್ ವೆಲ್ವೆಟ್ ಕೇಕ್ ಟ್ರೈ ಮಾಡಿದೀನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಮ್ಯಾಮ್ ಮುಂದೆ ಏನಾದ್ರು ಆನ್ಲೈನ್ ಇಂದ ಆಫ್ಲೈನ್ ಅಂದ್ರೆ ಶಾಪ್ಸ್ ಏನಾದ್ರು ಓಪನ್ ಮಾಡೋ ಪ್ಲಾನ್ಸ್ ಇದೆಯಾ? ಡ್ರೀಮ್ ಇದೆ ಮ್ಯಾಮ್ ನಂದದು, ನೋಡೋಣ ದೇವ್ರು ಯಾವಾಗ ನಮಗೆ ಅದು ಚಾನ್ಸ್ ಕೊಡ್ತಾರೆ ಗೊತ್ತಿಲ್ಲ. ಅದು ಒಂದು ಆಸೆನೆ, ತುಂಬಾ ದೊಡ್ಡ ಆಸೆ ನನ್ಗೆ, ಅದು ನೆರವೇರುತ್ತೆ ನಿಮ್ಮ ಆಸೆ. ನಮ್ಮ ಮನೆಗೆ ಬಂದು ಕೇಕ್ ತಿಂದೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಫ್ರೆಶ್ ಆಗಿ ನಮಗೆ ಅಂತ ಕೇಕ್ನ ಬೇಕ್ ಮಾಡಿ ಕೊಟ್ಟಿದ್ರು. ಸಾಫ್ಟ್ ಪ್ಲೇನ್ ಕೇಕ್ ಮಾಡಿದರು. ಎಷ್ಟು ಸ್ಪಾಂಜಿಯಾಗಿತ್ತು ಅಂದರೆ ಅವರು ಪ್ರತಿ ಸತಿ ಬೇಸ್ಗೆ ಇದೇ ರೀತಿ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅವರು ನಾವು ಯಾವ ಥರ ಫ್ಲೇವರ್ ಅಥವಾ ಥೀಮನ್ನು ಹೇಳ್ತೀವಿ ಅದೇ ಥರ ಡೆಕೋರೇಟ್ ಮಾಡಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಹೈಜಿನಿಕ್ಕಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ, ನೋಡೋಕ್ಕೆ ಖುಷಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿತ್ತು. 5 ನಿಮಿಷದಲ್ಲೇ ಎಲ್ಲ ಖಾಲಿ ಆಗೋಯ್ತು. ಪರ್ಫೆಕ್ಟ್ ಕೇಕ್ ಅಂದರೆ ಹೇಗಿರಬೇಕು ಅಂತ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ, ಕೇಳಿ ಅವ್ರ ಬಾಯಿಂದಾನೆ. ಇದು ಆಕ್ಚುಲಿ ಪರ್ಫೆಕ್ಟ್ ಬೇಸ್ ಮ್ಯಾಮ್. ಅಂದ್ರೆ ಒಂದು ಕೇಕ್ ಅಂತಂದ್ರೆ ಫ್ಲಾಟ್ ಆಗಿ ಈ ರೀತಿನೇ ಫ್ಲಾಟ್ ಆಗಿ ಬರಬೇಕು. ಲಾವಾ ತರ ಮೇಲೆ ಹಿಂಗೆ ಉಬ್ಬೋದು ಆ ತರ ಟೆಕ್ಸ್ಚರ್. ಅದು ಕೇಕ್ ಸರಿ ಆಗಿಲ್ಲ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನೋ ಮಿಸ್ಟೇಕ್ ಮಾಡಿದೀವಿ ಅನ್ನೋ ರೀತಿ ಅದು ತೋರ್ಸುತ್ತೆ. ಫ್ಲಾಟ್ ಬರಬೇಕು. ಮತ್ತೆ ಇದು ಕೇಕ್ ಆದ್ಮೇಲೂ ಅಷ್ಟೇನೆ, ಅದು ತಂತಾನೆ ಕೂಲ್ ಆಗ್ಲಿಕ್ಕೆ ಬಿಡ್ಬೇಕು. ನಾವು ಅರ್ಜೆಂಟ್ ಇತ್ತು ಅಂತ ಬೇಗ ತೆಗೆದು ಮತ್ತೆ ಬೇಗ ಶುಗರ್ ಸಿರಪ್ ಎಲ್ಲ ಹಾಕಿ ಕ್ರೀಮ್ ಎಲ್ಲ ಹಾಕಿ ಮಾಡಿದ್ರೆ ಕೇಕ್ ಕಟ್ ಮಾಡುವಾಗ ಆ ಟೆಕ್ಸ್ಚರೇ ಬೇರೆ ಆಗ್ಬಿಡುತ್ತೆ. ಇದು ನೋಡಿ ಕೇಕ್ ಟೆಕ್ಸ್ಚರ್ ಇನ್ನು ಬಿಸಿಲೇ ಇಷ್ಟು ಸಾಫ್ಟ್ ಇದೆ. ಇದು ಇನ್ನು ತಣ್ಣಗಾದ್ಮೇಲೂ ಇದೇ ರೀತಿನೇ ಇರುತ್ತೆ ಮ್ಯಾಮ್. ಟೆಕ್ಸ್ಚರ್ ಏನು ನೋಡಿ, ನೀವು ಮಧ್ಯೆ ಮುಟ್ಟಿ ನೋಡಿ. ನಮ್ದು ಟೀ ಕೇಕ್ಸ್ ಅಷ್ಟೇನೆ, ಸಾಮಾನ್ಯ ಟೀ ಕೇಕ್ಸ್ ಎಲ್ಲ ಹೊರಗಡೆ ಕೇಕ್ ಜೆಲ್ ಇಲ್ಲದೆ ಮಾಡೋದೇ ಇಲ್ಲ. ಅದು ಅವಶ್ಯಕತೆನೇ ಇಲ್ಲ ಅಂತೀನಿ. ಹಾಲು ನಾವು ಬಟರ್ ಅದೆಲ್ಲ ಏನ್ ಯೂಸ್ ಮಾಡ್ತೀವಿ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೇನೆ ಒಳ್ಳೆ ಸಾಫ್ಟ್ ಟೆಕ್ಸ್ಚರ್ ಅಲ್ಲಿ ಒಳ್ಳೆ ಕೇಕ್ ತಗೊಳ್ಬಹುದು. ಬಟ್ ಮಾರ್ಕೆಟಿಂಗ್ ಅನ್ನೋ ಒಂದ್ ಇದ್ರಲ್ಲಿ ಏನೇನೋ ಮಾಡ್ತಾರೆ, ಬಟ್ ಹೋಮ್ ಮೇಡ್ ಅಂತ ಬಂದಾಗ ನಾವು ಅದ್ ಮಾಡಬಾರ್ದು, ಒಳ್ಳೇದೇ ಕೊಡ್ಬೇಕು. ಹೌದು, ಅದ್ರ ಬಗ್ಗೆ ತಿಳ್ಕೊಂಡೆ ನಾವೆಲ್ಲ ಸುಮ್ಮನೆ ಮನೇಲಿ ಮಾಡ್ತೀವಲ್ಲ, ಅವಾಗ ನಾವು ಉಬ್ಬಿ ಬಂದ್ರೆ ಎಲ್ಲ ತುಂಬಾ ಸ್ಪಾಂಜಿ ತುಂಬಾ ಚೆನ್ನಾಗಿದೆ ಅನ್ಕೊಂತೀವಿ. ಬಟ್ ಪ್ರೊಫೆಷನಲಿ ನೀವು ಮಾಡೋರಿಗೆ ಕರೆಕ್ಟ್ ಆಗಿ ಗೊತ್ತು ಯಾವ ಟೆಕ್ಸ್ಚರ್ ಬರ್ಬೇಕು. ಹೌದು ಮ್ಯಾಮ್, ಈ ತರ ಫ್ಲಾಟ್ ಬರ್ಬೇಕು. ನಾವೇನ್ ಬೇಸಲ್ ಹಾಕಿರ್ತೀವಿ ಮತ್ತೆ ನಾವು ಹಾಕೋ ಬೇಸ್ ಇದು ಟಿನ್ ಕೂಡ, ಕೇಕ್ ಟಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟು ತಿಕ್ ಇರುತ್ತೆ? ಇಲ್ಲ, ಹೌದು ಮ್ಯಾಮ್, ಇದು ಕೂಡ ತಿಕ್ಕಿರ್ಬೇಕು. ಆಮೇಲೆ ನಾವು ಯಾವ ಕ್ವಾಂಟಿಟಿಗೆ ಯಾವ ಸೈಜ್ ಟಿನ್ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿಗೆ ನಾವು ದೊಡ್ಡ ಟಿನ್ ಅಲ್ಲಿ ಹಾಕಿದ್ರೆ ದೋಸೆ ತರ ಹಿಂಗ ಅಗ್ಲ ಆಗ್ಬಿಡುತ್ತೆ. ಬಿಟ್ರೆ ಅದ್ರಲ್ಲಿ ಏನು ಸಾಫ್ಟ್ ಟೆಕ್ಸ್ಚರ್ ಒಂದ್ ಫ್ಲಫಿನೆಸ್ ಏನು ಇರಲ್ಲ. ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಹೌದು, ಚೆನ್ನಾಗಿದೆ. ಅವರು ಬೇಕ್ ಮಾಡಿರೋವಂಥ ಕೆಲವು ಬ್ಯೂಟಿಫುಲ್ ಕೇಕ್ಸ್ನ ಗ್ಲಿಮ್ಸಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಕೂಡ ಸೇಮ್ ಇದೇ ರೀತಿ ಕೇಕ್ನ ಅವ್ರ ಹತ್ರ ಆರ್ಡರ್ ಪ್ಲೇಸ್ ಮಾಡ್ಬೋದು. ಹಾಗೆ ನ್ಯೂ ಇಯರ್ಗೆ ಅವ್ರ ಹತ್ರ ಆಫರ್ ನಡೀತಾ ಇದೆ. ನೀವು ಪರ್ಚೇಸ್ ಮಾಡೋ ಪ್ರತಿ 650 ರುಪೀಸ್ ಆರ್ಡರ್ಗೆ 1 ಸ್ಲೈಸ್ ಚೀಸ್ ಕೇಕ್ ಅಥವಾ ಬ್ರೌನಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ನ್ಯೂ ಇಯರ್ಗೆ ಈ ಆಫರ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಗಂತು ಎಪಿಸೋಡ್ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ನಮ್ಮ ಚಾನೆಲ್ಗೆ ಬಂದು ನಿಮ್ಮ ಇನ್ಸ್ಪೈರಿಂಗ್ ಜರ್ನಿನ ನಮ್ಮ ವ್ಯೂವರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀರಾ. ಆನೆಸ್ಟ್ ಆಗಿ ನಿಮ್ಮ ಜರ್ನಿ ಶೇರ್ ಮಾಡಿರೋದು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ಏನಾದರೂ ಮಾಡಬೇಕು ಅಂತ ಅನ್ಸಿರುತ್ತೆ. ಸೊ ನಮ್ಮ ಚಾನೆಲ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.